ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಉಡುಪಿ ಜಿಲ್ಲೆ ಕಾಪು ತಾಲೂಕು ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ 29/6/2025 ಕಾಪು ಶ್ರೀ ಕಾಳಿಕಾಂಬ ದೇವಸ್ಥಾನ ಸಭಾಭವನದಲ್ಲಿ ನಡೆಯಿತು. ಕಾಪು ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಅಧ್ಯಕ್ಷರು ಆದ ಪ್ರಭಾಕರ್ ಪೂಜಾರಿ ಅವರ ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ 31 ಜಿಲ್ಲೆಗಳಲ್ಲಿ ಐಕ್ಯ ರಾಜ್ಯದ ಬಲಿಷ್ಠ ಸಂಘಟನೆ ಎಂಬುದು ಹೆಮ್ಮೆಯ ವಿಚಾರ. ಸಂಘಟನೆ ಸಾವಿರಾರು ಇದೆ, ಆದರೆ ಸರ್ಕಾರವನ್ನ ಹೋರಾಟದ ಮೂಲಕ ಬಡಿದೆಬ್ಬಿಸುವ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಸಂಘಟನೆ ಎಂದಿದ್ದಾರೆ. ಕನ್ನಡ ನಾಡಿನ ನೆಲ ಭಾಷೆಗೆ ಅನ್ಯಾಯವಾದಾಗ ಅದರ ವಿರುದ್ಧ ನಾವು ಸಂಘಟಿತರು ಇಂದು ಹೋರಾಡಬೇಕು. ನಾವು ಒಗ್ಗಟ್ಟಿನಿಂದ ಹೋರಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ. ಯುವಕರು ರಾಜಕೀಯ ಪಕ್ಷದ ಕಡೆ ಹೋಗಿ ನಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಇದು ಜಾತಿ ಮತ್ತು ಧರ್ಮ ಭೇದವಿಲ್ಲದ ಸಂಘಟನೆ. ಇಲ್ಲಿ ಮೇಲು ಕೀಳು ಎನ್ನುವ ಭಾವನೆವಿಲ್ಲ. ಆದರೆ ನಾವು ಎಲ್ಲರೂ ಕೂಡ ಇಲ್ಲಿ ಕನ್ನಡಿಗರು, ನಮ್ಮ ಕನ್ನಡವೇ ದೇವರು ಎಂಬ ಭಾವನೆಯಿಂದ ನಮ್ಮ ಜವಾಬ್ದಾರಿಗಳನ್ನು ನಿವಾರಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಆದ ಪ್ರಭಾಕರ್ ಪೂಜಾರಿ ಅವರನ್ನ ಹೂಗುಚ್ಛ ಕೊಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕರವೇ ಕಾಪು ತಾಲೂಕು ಘಟಕದ ಅಧ್ಯಕ್ಷರು ಆದ ವೀರೇಶ್ ಪಿ ಕುಚ್ಚಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ರಕ್ಷಣೆಗೆ ಇರುವ ಸಂಘಟನೆ. ಕನ್ನಡ ಭಾಷೆಗೆ ಸಾಹಿತ್ಯಕ್ಕೆ ಆಪತ್ತು ಸಂದರ್ಭದಲ್ಲಿ ನಮ್ಮ ಸಂಘಟನೆ ಇರುತ್ತೆ ಎಂದಿದ್ದಾರೆ. ನಮ್ಮ ಕಾಪು ತಾಲೂಕಿನ ಉದ್ಘಾಟನೆ ಹಾಗೂ ಪದಾಧಿಕಾರಿ ಪದಗ್ರಹಣ ಮತ್ತು ಸೇರ್ಪಡೆ ಕಾರ್ಯಕ್ರಮ, ಸದಸ್ಯ ಸೇರ್ಪಡೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಪ್ರತಿ ತಾಲೂಕು ಘಟಕದ ಸದಸ್ಯರುಗಳು, ಅಧ್ಯಕ್ಷರುಗಳು, ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ನನ್ನ ಕಾಪು ತಾಲೂಕಿನ ಸದಸ್ಯರುಗಳು ಹಾಗೂ ನನ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಹೃದಯದ ಸಂತೋಷ ಆಗ್ತಾ ಇದೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದರೆ ಯಾಕೆ ಮಾಡಬೇಕು, ಈ ಸಂಘಟನೆ ಯಾಕೆ ಕಟ್ಟಬೇಕು, ಸ್ವಲ್ಪದ ಚಿಕ್ಕದಲ್ಲಿ ಹೇಳ್ಬಿಡ್ತೇನೆ ನಮಗೆಲ್ಲರಿಗೂ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದರೆ ಕನ್ನಡ ನಾಡು ನುಡಿ ಜಲ ಭಾಷೆ ಇವು ಮೇನ್. ಇದರಿಂದ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ. ಯಾವತ್ತಾದರೂ ಈ ಕನ್ನಡ ನಾಡಿಗೆ, ಕನ್ನಡ ನುಡಿಗೆ, ಕನ್ನಡ ನೆಲಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಆಪತ್ತು ಬಂದಾಗ ಮೊದಲನೇದಾಗಿ ಎದ್ದು ನಿಲ್ಲುವುದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ. ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರವರ ಬಣ. ಹೆಮ್ಮೆಯಿಂದ ಹೇಳ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ನಾನೊಬ್ಬ ಕನ್ನಡಿಗನಾಗಿ ಅವರ ಬಣದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ನನಗೆ ತುಂಬ ಹೃದಯದ ಸಂತೋಷ ಇದೆ. ಯಾಕೆ ಹೇಳಿದರೆ ನಾವು ಹುಟ್ಟಿದ್ದು ಯಾವತ್ತು, ಸಾಹಿತ್ಯ ಯಾವತ್ತು ನಮ್ಗೆ ಗೊತ್ತಿಲ್ಲ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ. ಹುಟ್ಟು ಸಾವಿನ ಮಧ್ಯೆ ನಮ್ಮ ನಾಡು ನುಡಿಗೆ ಆದಷ್ಟು ಒಂದು ಹೆಚ್ಚು ಒಳ್ಳೆಯ ಕೆಲಸ ಮಾಡೋಣ, ನಮ್ಮ ನಾಡಿಗೋಸ್ಕರ ಮಾಡೋಣ. ಫಸ್ಟು ನಮ್ಮ ನಾಡು, ಆಮೇಲೆ ದೇಶ. ನಮ್ಮ ನಾಡು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿರುವ ನಾಡಿನ ಜನರಾಗಿರ್ಬೋದು, ನಮ್ಮ ಊರಿನ ಅಕ್ಕಪಕ್ಕದಲ್ಲಿರುವವರು, ಅವರಿಗೇನಾದರೂ ಸ್ವಲ್ಪ ಕಷ್ಟದಲ್ಲಿರುವಾಗ ಫಸ್ಟಿಗೆ ಸ್ಪಂದಿಸಬೇಕಾದದ್ದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ. ಯಾಕೆ ಅಂತ ಹೇಳಿದರೆ ಸ್ಪಂದಿಸಿದೆ. ಪ್ರತಿಯೊಂದು ಕಷ್ಟದಲ್ಲೂ ಕೂಡ ನಾವು ಆಗಿರ್ತೇವೆ. ಪ್ರತಿಯೊಬ್ಬರಿಗೂ, ಪ್ರತಿ ಸದಸ್ಯರಲ್ಲದೆ ಅಕ್ಕಪಕ್ಕದ ಯಾರಿಗಾದರೂ ಕಷ್ಟ ಅಂತ ಬಂದಾಗ ನಮ್ಮ ರಕ್ಷಣಾ ವೇದಿಕೆ ಎದುರು ನಿಂತು ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಧೈರ್ಯ ನಮ್ಮ ರಕ್ಷಣಾ ವೇದಿಕೆಗಿದೆ. ಯಾಕೆ ಅಂದರೆ ರೀಸೆಂಟಾಗಿ ಒಂದು 2-3 ದಿವಸದಿಂದ ಒಂದು ಆಯಿತು, ನಮ್ಮ ಸದಸ್ಯರು ಜಿಲ್ಲಾ ಸದಸ್ಯರು ರಿಕ್ಷೆ ಡ್ರೈವರು ಅವರಿಗೆ ಸ್ವಲ್ಪ ಹಲ್ಲೆ ಇತ್ತು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹಲ್ಲೆ ಇತ್ತು. ಅದನ್ನು ಖಂಡಿಸಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಯವರು, ನಮ್ಮ ಉಪಾಧ್ಯಕ್ಷರು ಅನಿಲ್ ಪೂಜಾರಿ ಅವರು ಪ್ರತಿಯೊಬ್ಬರು ತಮ್ಮ ಸಮಯವನ್ನು ಬದಿಗಿಟ್ಟು ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಹಲ್ಲೆ ಆಗಿದ್ದ ಕೂಡಲೇ ಸ್ಪಂದಿಸಿ ಅವನಿಗೆ ನ್ಯಾಯಯುತವಾದ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ಏನು ಹೆಮ್ಮೆಯಿಂದ ಹೇಳ್ಬೋದು. ಹಾಗಾಗಿ ಅವರೊಬ್ಬರೇ ಅಲ್ಲ, ನಮಗೆ ಇದು ಕುಟುಂಬ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಇದು ಕುಟುಂಬ. ಈ ಕುಟುಂಬದಲ್ಲಿ ಒಬ್ಬ ಸದಸ್ಯನಿಗೂ ಅನ್ಯಾಯ ಆದರೂ ಕೂಡ ನಮ್ಮ ರಕ್ಷಣಾ ವೇದಿಕೆ ಎದ್ದು ನಿಲ್ಲುವುದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂತ ಹೇಳಿದರೆ ಇಂದು ಒಂದು 4 ವರ್ಷ ಇದೇ ಥರ ಒಂದು ಹುಡುಗಿಯಲ್ಲಿ ಶಾಲೆಗಳ ಒಂದು ಅನ್ಯಾಯ ಆಗಿತ್ತು. ಅದನ್ನು ಕೂಡ ನಾವು ರಕ್ಷಣಾ ವೇದಿಕೆ ಒಟ್ಟಿಗೆ ಹೋಗಿ ಅದನ್ನು ಮಾತಾಡಿ ಸರಿ ಮಾಡಿಕೊಟ್ಟಿದ್ದೆವು. ಹಾಗಾಗಿ ಯಾರಿಗೆ ಏನಾದರೂ ತೊಂದರೆ ಆದಲ್ಲಿ ಕೂಡ ನಮ್ಮ ರಕ್ಷಣಾ ವೇದಿಕೆ ಮುಂದೆ ನಿಂತು ಸ್ಪಂದಿಸ್ತದೆ. ಹಾಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು, ಯಾಕೆ ಅಂತ ಹೇಳಿದರೆ ನಮ್ಮ ಈ ರಕ್ಷಣಾ ವೇದಿಕೆ ಇರುವುದು ರಕ್ಷಣೆಗೋಸ್ಕರ ಮಾತ್ರ.
ಇದರೆಲ್ಲರಿಗೂ ರಕ್ಷಣೆ ಮಾಡಲಿಕ್ಕಿರುವಂಥ ರಕ್ಷಣೆ ವೇದಿಕೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಏನೇ ಕಷ್ಟಗಳಿರಲಿ, ಯಾವುದೇ ಕೆಲಸ ಆಗದಿದ್ದಾಗ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಒಂದೇ ಒಂದು ಕರೆಗೆ ನಮ್ಮ ಎಲ್ಲ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದು ಧೈರ್ಯ ನಮ್ಮ ರಕ್ಷಣಾ ವೇದಿಕೆ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ನನ್ನೆಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ನನ್ನ ಮಹಿಳಾ ಸದಸ್ಯರಿಗೂ ನನ್ನೆಲ್ಲ ಪ್ರೀತಿಯ ಕರುವೆ ಕುಟುಂಬಕ್ಕೆ ನನ್ನ ಪ್ರೀತಿಯ ವಂದನೆ ಸಲ್ಲಿಸುತ್ತಾ, ನನಗೆ ಒಂದು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಆದೇಶದಂತೆ ನಾನು ಹಿಂದೆ ಕೂಡ ಈ ಕಾಪುತಾರು ಸದಸ್ಯ ಕೆಲಸ ಮಾಡಿದ್ದೆ. ಪುನಃ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಪ್ರಭಾಕರ್ ಪೂಜಾರಿ ಸರ್ ಅವರು ಪುನಃ ನೀವು ಮತ್ತೆ ಅಧಿಕಾರ ವಹಿಸ್ಕೋಬೇಕು, ಅಧಿಕಾರ ವಹಿಸಿಕೊಂಡು ಕಾಪು ತಾಲೂಕಿನಲ್ಲಿ ಸಂಘಟನೆ ಕಟ್ಟಿ ಸಂಘಟನೆ ಬೆಳೆಸಬೇಕಂತ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ತರನಾಗಿ ನಾನು ಕೂಡ ಈ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡ್ತೇನೆ ಅಂತೇಳಿ ತಮಗೆ ವಿನಂತಿಸಿಕೊಳ್ಳುತ್ತಾ, ಈ ನನ್ನ ಸ್ಥಾನ ಕೊಟ್ಟ ನನ್ನ ರಾಜ್ಯಾಧ್ಯಕ್ಷರಿಗೆ ಹಾಗೂ ನನ್ನ ಜಿಲ್ಲಾಧ್ಯಕ್ಷರಿಗೆ ನಮಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಧ್ಯಕ್ಷ. ಇದೀಗ ಜಯ ಸಾಲೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾಕೆ ಸೇರಿದ್ದೇವೆ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಪ್ರಭಾಕರ್ ಪೂಜಾರಿ ಅವರಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತು ಅವರ ಜೊತೆಯಲ್ಲಿ ನಾವು ಸಾಕಬೇಕು. ಅವರ ಏನು ಆದೇಶ ಕೊಡ್ತಾರೆ ನಮಗೆ ಅದನ್ನು ತಪ್ಪದೆ ನಾವು ಪಾಲಿಸಬೇಕು. ನಾವು ಬರೀ ಈಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾವು ಸೇರ್ಪಡೆಯಾಗಿ ನಾವು ಸುಮ್ಮನೆ ಇರುವುದಲ್ಲ. ಯಾರಿಗೆ ಯಾವ ಪದ ಹೋಯ್ತು, ಯಾವ ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟ್ ತಕ್ಕ ಕೆಲಸ ಮಾಡಬೇಕಾಗುತ್ತೆ. ಮತ್ತು ನಾನು ಜಿಲ್ಲಾ ಉಪಾಧ್ಯಕ್ಷ ಆಗಿ, ನಾನು ಜಿಲ್ಲಾ ಗೌರವಾಧ್ಯಕ್ಷ ಆಗಿ, ನಾನು ಬರೀ ಸ್ಟೇಜಿಗೆ ಬರುವುದಂತ ಮಾತ್ರ ಅಲ್ಲ, ಎಲ್ಲದಕ್ಕೂ ಸ್ಪಂದಿಸಬೇಕು, ಎಲ್ಲರ ಜೊತೆಯಲ್ಲಿ ಇರಬೇಕು. ಮತ್ತು ನಮ್ಮ ಮೇಯ್ನ್ ಒಂದು ಉದ್ದೇಶ ಏನಂದರೆ, ನಾನು ಸುಮಾರು 2007ರಿಂದ ನಾನು ಈ ರಕ್ಷಣಾ ವೇದಿಕೆಯಲ್ಲಿದ್ದೇನೆ, ರಾಜ್ಯಾಧ್ಯಕ್ಷರ ನಾರಾಯಣಗೌಡರ ಒಟ್ಟಿಗೆ. ಇನ್ನು ರವಿವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.